ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು 8ನೇ ತರಗತಿಯ ಗದ್ಯವಾಗಿರುವಂತಹ ಹೂವಾದ ಹುಡುಗಿ ಎಂಬ ಪಾಠದಲ್ಲಿ ಅತ್ತಿಗೆಗೆ ತನ್ನ ನಾದಿನಿಯಿಂದ ಯಾವ ರೀತಿಯ ಮೋಸ ಆಯಿತು ಅಂದ್ರೆ ಸುರವನ್ನೇ ತೋಟಕ್ಕೆ ಕರ್ಕೊಂಡು ಹೋದಂತಹ ನಾದಿನಿ ತನ್ನ ಅತ್ತಿಗೆಯನ್ನ ಹೂವಿನ ಗಿಡವಾಗಿ ಬದಲಾಗುವಂತೆ ಪ್ರೇರೇಪಿಸ್ತಾಳೆ. ಕೊನೆಗೆ ನಾದಿನಿಯ ಮಾತಿಗೆ ಮಣಿದಂತಹ ಅತ್ತಿಗೆ ಹೂವಿನ ಗಿಡವಾಗಿ ಬದಲಾಗ್ತಾಳೆ. ಆದ್ರೆ ಆ ಹುಡುಗಿಯ ಹುಡುಗಾಟದಿಂದಲೂ ಅದು ಹುಡುಗು ಸ್ವಭಾವದಿಂದಲೂ ಮಳೆ ಬರ್ತಾ ಇದೆ ಅಂದ್ರೆ ಹುಡುಗು ಸಹಿತ ಮಳೆ ಬರ್ತಾ ಇದ್ದ ಕಾರಣ ಮನೆಗೆ ಹೋಗುವ ಆತುರದಿಂದಲೂ ಆ ಅತ್ತಿಗೆ ಹೇಳುವ ಯಾವ ಮುನ್ನೆಚ್ಚರಿಕೆಯನ್ನು ಕೂಡ ಗಮನಿಸದೆ ಆ ನಾದಿನಿ ಏನ್ ಮಾಡ್ತಾಳಪ್ಪ, ತನ್ನ ಸ್ನೇಹಿತರ ಜೊತೆಗೆ ಸೇರಿಕೊಂಡು ಹೂವನ್ನ ಬಿಡಿಸ್ತಾಳೆ. ಬಿಡಿಸ್ಕೊಳ್ಳುವಂತ ಬರದಲ್ಲಿ ಎಲೆಯನ್ನ ತರ್ದು ಹಾಕ್ತಾರೆ, ರೆಂಬೆ ಕೊಂಬೆಗಳನ್ನ ಮುರಿದು ಹಾಕ್ತಾರೆ. ಜೊತೆಗೆ ಹೋಗುವಾಗ ಸರಿಯಾಗಿ ನೀರನ್ನು ಕೂಡ ಆ ಗಿಡದ ಮೇಲೆ ಹಾಕೋದಿಲ್ಲ. ಇದರಿಂದಾಗಿ ಏನಾಗ್ತಾಳೆ, ಹತ್ತಿಗೆ ಅರ್ಧಂಬರ್ಧ ದೇಹ ಅಂತಂದ್ರೆ ಕೈಕಾಲಿಲ್ಲದಂತಹ ಮನುಷ್ಯಳಾಗಿ, ಮೈ ತುಂಬ ಗಾಯ ಆಗಿರುವಂತಹ ಮನುಷ್ಯಳಾಗಿ ಪರಿವರ್ತನೆ ಆಗ್ತಾಳೆ. ಮಳೆಯ ಪ್ರಭಾವಕ್ಕೆ ಸಿಲುಕಿ ಮಳೆಯ ನೀರಿನಲ್ಲಿ ಕೊಚ್ಚಿ ಹೋಗಿ ಈಗ ಒಂದು ದೊಡ್ಡ ಮೋರಿಯಲ್ಲಿ ಬಿದ್ದಿದ್ದಾಳೆ. ಮಕ್ಕಳೇ, ಮುಂದೇನಾಗುತ್ತೆ ನೋಡೋಣ. ಮಾರನೆಯ ದಿನ ಅತ್ತ ಕಡೆಯಿಂದ ಹರಳೆ ತುಂಬಿದ ಗಾಡಿಗಳು ಬರುತ್ತಿದ್ದವು. ಹಾ ಹಾ ಅಂತ ಕೊರಗುತ್ತಾ ಬಿದ್ದಿರುವುದನ್ನು ಗಾಡಿಯವನೊಬ್ಬ ನೋಡುತ್ತಾನೆ. ಒಂದು ದೇಹದ ಮುದ್ದೆ, ಮುಖ ಮಾತ್ರ ಚೆನ್ನಾಗಿತ್ತು, ಮೈಯಿಲ್ಲ ಬರೆಯಿಲ್ಲ ಅಂದ್ರೆ ಬಟ್ಟೆ ಇಲ್ಲ ಬರೆಯಿಲ್ಲ. ಅಯ್ಯೋ ಮನುಷ್ಯ ಕಾಣಪ್ಪ ಅಂತ ಹೇಳಿ ತನ್ನ ತಲೆಯಲ್ಲಿದ್ದ ವಸ್ತ್ರ ಹಾಕಿ ಗಾಡಿ ಮೇಲೆ ಕೂರಿಸಿಕೊಂಡು ಮುಂದಿನ ಊರಿನ ಹಾಳು ಮಂಟಪದಲ್ಲಿ ಗಾಡಿ ನಿಲ್ಲಿಸಿ ಅವಳನ್ನ ಆ ಮಂಟಪದಲ್ಲಿಟ್ಟು ಯಾರಾದರೂ ಅನ್ನ ನೀರು ಕೊಟ್ಟರೆ ಜೀವ ಉಳಿಸಿಕೋ ಅಂತ ಹೇಳಿ ಹೋಗ್ತಾನೆ. ಇತ್ತ ನಿಜವಾದ ಸಂಗತಿ ತಿಳಿಯದೆ ದೊರೆ ಮಗ ಬೇಜಾರಾಗಿ ಗೋಸಾಯಿ ತಿಳಿಸು ಹಾಕಿಕೊಂಡು ದೇಶಾಂತರ ಹೊರಟ. ಇತ್ತ ಮೈಯೆಲ್ಲ ಗಾಯವಾಗಿ ಅರ್ಧಂಬರ್ಧ ದೇಹವಾಗಿದ್ದ ಇವಳು ತನ್ನ ಗಂಡನ ದೊಡ್ಡಕ್ಕಳ ಮನೆಯ ಮದುವೆ ಮಾಡಿಕೊಟ್ಟಿದ್ದ ಪಟ್ಟಣದಲ್ಲಿ ಬಿದ್ದಿದ್ದಳು. ಆ ಪಟ್ಟಣದ ದಾದೆಯರು ಗೌಡೆಯರು ದಿನವಹಿ ನೀರಿಗೆ ಹೋಗಿ ಬರುವಾಗ ಇವಳನ್ನ ನೋಡುತ್ತಿದ್ದು ಈ ವಿಚಾರನ ರಾಣಿಗೆ ಅಮ್ಮ ಅವಳನ್ನು ನೋಡಿದರೆ ನಿಮ್ಮ ತಮ್ಮನ ಹೆಂಡತಿಯಂತೆ ಕಾಣ್ತಾಳೆ, ಕರೆತರಲೇ ಏನಂತಾರೆ? ಹೋಗ್ರೆ ಅವಳ ಸೇವೆ ಮಾಡಿ ಅನ್ನ ಹಾಕಬೇಕಾಯ್ತೆ ಎಂದು ತಾತ್ಸಾರ ಮಾಡ್ತಾಳೆ. ದಾದೆಯರು ಹೋಗದಿದ್ದಕ್ಕೆ ಒಪ್ಕೊಳ್ತಾಳೆ. ಅವಳ ಸೇವೆ ನೀವೇ ಮಾಡಬೇಕು ಅಂದಳು ರಾಣಿ. ಆಯಿತು, ನಾವೇ ಮಾಡ್ತೀವಮ್ಮ ಎಂದು ಒಪ್ಪಿಕೊಂಡು ಅವಳನ್ನ ಕರೆತಂದು ನೀರು ನೀಡಿ ಒಯ್ದು ಬಟ್ಟೆ ಗುಡಿಸಿ ಅರಮನೆ ಬಾಗಿಲಲ್ಲಿ ಕುಳ್ಳಿರಿಸಿದರು. ದಿನ ಒಯ್ದು ಮೈ ಮೇಲೆ ಗಾಯಗಳಿಗೆ ಔಷಧಿ ಹಾಕಿ ವಾಸಿ ಮಾಡಿದರು. ಇತ್ತ ದೊರೆ ಮಗ ದೇಶವೆಲ್ಲ ತಿರುಗಿ ತನ್ನ ಅಕ್ಕನ ಪಟ್ಟಣಕ್ಕೆ ಬಂದು ಪಟ್ಟಣದ ಬಾಗಿಲ ಬಳಿ ಕುಳಿತ. ತಿಕ್ಕಲು ಮನುಷ್ಯನ ಹಾಗೆ ಅವನಿಗೆ ಗಡ್ಡನೀಸೆ ಬೆಳೆದಿತ್ತು. ನೀರಿಗೆ ಹೋಗಿ ಬರುತ್ತಿದ್ದ ದಾದಿಯರು ಇವನನ್ನು ನೋಡಿ ಅರಮನೆಗೆ ಬಂದು, ಅಮ್ಮವರೇ, ಯಾರೋ ನಿಮ್ಮ ತಮ್ಮ ಕುಳಿತಂಗ ಕಾಡುತ್ತೆ ಅಂತ ಕೂಗಲು ದುರಮೀನು ಹಾಕಿ ನೋಡಿ ಕರೆಸಿ ರಾಣಿ ಚೆನ್ನಾಗಿ ನೋಡಿದಳು. ನನ್ನ ತಮ್ಮನೇ ಇರಬೇಕೆಂದು ಕೊಂಡಳು. ಕೊಪ್ಪರಿಗೆ ಎಣ್ಣೆ ಕಾಯಿಸಿ ನೆತ್ತಿಗೆ ದಿಕ್ಕಿಸಿ ಅಂಡೆ ನೀರು ಹಾಕಿಸಿ ತನ್ನ ತಮ್ಮನನ್ನೇ ಹೊರತು ಬೇರೆಲ್ಲವೆಂದು ತಿಳಿದುಕೊಂಡಳು. ದಿನಕ್ಕೊಂದು ಅಡಿಗೆ, ದಿನಕ್ಕೊಂದು ದಿನಸು ಕೊಟ್ಟಳು. ಆದರೆ ಆತ ಮಾತನಾಡಲೇ ಇಲ್ಲ. ಅಷ್ಟು ಹೊತ್ತಿಗೆ ಇಬ್ಬರಿಗೂ ತಾವು ಅಕ್ಕ ತಮ್ಮ ಅನ್ನೋದು ಚೆನ್ನಾಗಿ ಗೊತ್ತಾಗಿತ್ತು. ನಾನೆಷ್ಟು ಉಪಚಾರ ಮಾಡಿದ್ರು ನನ್ನ ತಮ್ಮ ಮಾತಾಡ್ತಾ ಇಲ್ಲ, ಏನು ಕಾರಣ ಎಂದು ಯೋಚಿಸಿ ಚೆಲುವೆಯರಾದ ದಾಸಿಯರನ್ನ ಸೇವೆಗೆ ಕಳುಹಿಸಿದಳು. ಯಾರೊಂದಿಗೂ ಮಾತನಾಡಲಿಲ್ಲ. ಆಗ ಅರಮನೆಯ ಅಂದ್ರೆ ಮಾರನೇ ದಿನ ರಾತ್ರಿ ದಾದಿಯರೆಲ್ಲ ಸೇರಿ ಅರಮನೆಯ ಮುಂದಿದ್ದ ಇವಳಿಗೆ ಶೃಂಗಾರ ಮಾಡಿ ರಾಣಿಯಿಂದ ಅಪ್ಪಣೆ ಪಡೆದು ಇವನ ಮಂಚದ ಮೇಲೆ ಕೂರಿಸಿದರು. ಇವನು ದಾದಿಯರನ್ನ ನೋಡಲೂ ಇಲ್ಲ, ಮಾತನಾಡಿಸಲೂ ಇಲ್ಲ. ಆದರೆ ರಾತ್ರಿ ಇದು ಮೋಟುಗೈಯಲ್ಲಿ ಇವನ ಕಾಲನ್ನು ಒತ್ತುತ್ತಾ ಹೂ ಅಂತ ಕೊರಗುತ್ತಿತ್ತು. ಆಗ ಎದ್ದು ನೋಡಿದ ಇವಳೇ ನನ್ನ ಹೆಂಡತಿ ಎಂದು ತಿಳಿದುಕೊಂಡ. ನಿಂತಿದ್ದ ಮಾತು ಮತ್ತೆ ಬಂತು. ಆಗ ಏನು ಎತ್ತ ಎಂದು ಅವಳನ್ನು ವಿಚಾರಿಸಿದ. ಆಕೆ ನಿಮ್ಮ ತಂಗಿಯಿಂದಾಗಿ ಆಯಿತು ಎಂದು ಎಲ್ಲವನ್ನ ಹೇಳಿದಳು. ಅದಕ್ಕೆ ಈಗೇನು ಮಾಡಬೇಕು ಅಂತ ಕೇಳಿದ. ಹೆಚ್ಚಿಗೇನು ಮಾಡಬೇಡಿ, ಚಿಡು ಗುರು ಸೋಕದ ಹಾಗೆ 2 ತಂಬಿಗೆ ನೀರನ್ನು ತನ್ನಿ ಎಂದಳು. ಆತ ಯಾರಿಗೂ ಗೊತ್ತಾಗದ ಹಾಗೆ 2 ತಂಬಿಗೆ ನೀರನ್ನು ತಂದು ಕೊಟ್ಟ. 2 ತಂಬಿಗೆ ನೀರನ್ನು ಮಂತ್ರಿಸಿಕೊಟ್ಟು ಮೊದಲು ಈ ತಂಬಿಗೆ ನೀರು ಒಯ್ದು ಹೂವಿನ ಗಿಡ ಹಾಕ್ತೀನಿ, ಆಗ
ಎಲ್ಲಿ ಎಲೆ ಹೋಗಿದೆಯೋ ಅಲ್ಲಿಗೆ ಎಲೆ ಜೋಡಿಸಿ, ಎಲ್ಲಿ ರೆಂಬೆ ಹೋಗಿದೆಯೋ ಅಲ್ಲಿಗೆ ರೆಂಬೆ ಜೋಡಿಸಿ. ಆನಂತರ ಇನ್ನೊಂದು ತಂಬಿಗೆ ನೀರು ಸುರಿರಿ ಎಂದು ಹೇಳಿ ದೇವರನ್ನ ನೆನೆದು ಕುಳಿತುಕೊಂಡರು. ಒಂದು ತಂಬಿಗೆ ನೀರು ಸುರಿದು ನೋಡ್ತಾನೆ, ಕೊಂಬೆ ರೆಂಬೆನೆಲ್ಲ ತಂದು ಬಿಟ್ಟಿದ್ದಾರೆ. ಅದನ್ನೆಲ್ಲ ಸರಿಪಡಿಸಿ ಇನ್ನೊಂದು ತಂಬಿಗೆ ನೀರನ್ನು ಸುರಿದ. ಆಗ ಪುನಃ ಮನುಷ್ಯರಾಗಿ ಎದ್ದು ತನ್ನ ಗಂಡನ ಕಾಲಿಗೆ ನಮಸ್ಕಾರ ಮಾಡುತ್ತಾಳೆ. ಮಾದರಿಯಿಂದ ರಾಣಿಯನ್ನೆಬ್ಬಿಸಿ ಆಕೆಯ ಕಾಲಿಗೂ ನಮಸ್ಕಾರ ಮಾಡಿದಳು. ನಡೆದ ಸಂಗತಿಯನ್ನೆಲ್ಲ ತಿಳಿಸಿದಳು. ಆಕೆ ಈಕೆಯನ್ನಪ್ಪಿ ಮುದ್ದಾಡಿ ಕತ್ತಳು. ಕಡೆಗೆ ಚೆನ್ನಾಗಿ ಉಪಚಾರ ಮಾಡಿ 4 ವಾರ ತನ್ನ ಮನೆಯಲ್ಲಿಟ್ಟುಕೊಂಡು ಅವರಿಬ್ಬರನ್ನ ತನ್ನ ತಂದೆ ಪಟ್ಟಣಕ್ಕೆ ಹೋಗುವಾಗ ಬೇಕಾದಷ್ಟು ಪರಿಸರಿಯ ಉಡುಗೊರೆ ಕೊಟ್ಟು ಕಳುಹಿಸಿದಳು. ನೋಡಿ ಮಕ್ಕಳೇ, ಈಗ ಮೈ ತುಂಬ ಗಾಯವಾಗಿದೆ, ಕೈಕಾಲಿಲ್ಲದ ಕೇವಲ ಮುಂಡ ಮಾತ್ರ ಇರುವಂತಹ ಏನಂತಾರೆ ವ್ಯಕ್ತಿ ಅಂದ್ರೆ ಆ ಮನುಷ್ಯಳು ಏನು ಮಾಡಿದಾಳಪ್ಪ, ಮಳೆಯ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿ ಊರಲ್ಲಿ ಬಿದ್ದಿದ್ದಾಳೆ. ಇಡೀ ದಿನ ರಾತ್ರಿ ಅಲ್ಲೇ ಇದ್ದಾಳೆ. ಮಾರನೇ ದಿನ ಬೆಳಿಗ್ಗೆ ಆ ಕಡೆ ಹಳ್ಳಿ ತುಂಬಿದಂತಹ ಗಾಡಿ ಬರುತ್ತೆ. ಆಗ ಇವಳು ನೋವನ್ನ ತಡಿಲಾರ್ದೆ ಅಂತೇಳಿ ಏನ್ ಮಾಡ್ತಾ ಇದ್ದಾಳಪ್ಪ, ಕೊರಗ್ತಾ ಇದ್ದಾಳೆ. ಕೊರಗ್ತಾ ಬಿದ್ದಿರುವುದನ್ನ ಗಾಡಿಯಲ್ಲಿರುವಂತಹ ಒಬ್ಬ ನೋಡ್ತಾನೆ. ಒಂದು ದೇಹದ ಮುದ್ದೆ ಆಗಿ ಕಾಣುತ್ತೆ. ಮುಖ ಮಾತ್ರ ಚೆನ್ನಾಗಿತ್ತು, ಆದ್ರೆ ಬಟ್ಟೆನೂ ಇಲ್ಲ, ಏನೂ ಇಲ್ಲ. ಮುಖ ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ, ಆದ್ರೆ ಮೈ ಮೇಲೆ ಯಾವ ಬಟ್ಟೆನೂ ಇಲ್ಲ, ಏನಿಲ್ಲ, ಮಾಂಸದ ಮುದ್ದೆ ರೀತಿ ಕಾಣ್ತಾ ಇದೆ. ಅಯ್ಯೋ ಮನುಷ್ಯ ಕಾಣಪ್ಪ ಅಂತ ಹೇಳಿ ತನ್ನ ತಲೆಯಲ್ಲಿದ್ದ ಒಂದು ವಸ್ತ್ರವನ್ನ ಏನು ಕೈಯಿಲ್ಲದ ಕಾಲಿನಿಂದ ಮುಂಡ ಇದೆ ಅದಕ್ಕೆ ಸುತ್ತಿ ಗಾಡಿಯನ್ನು ಕೂರಿಸಿಕೊಂಡು ಮುಂದಿನ ಊರಿನಲ್ಲಿರುವಂತಹ ಆಳು ಮಂಟಪದ ಬಳಿ ಗಾಡಿಯನ್ನು ನಿಲ್ಲಿಸಿ ಅವಳನ್ನ ಆ ಮಂಟಪದಲ್ಲಿ ಕೂರಿಸಿ, ಯಾರಾದರೂ ಅನ್ನ ನೀರು ಕೊಟ್ರೆ ನಿನ್ನ ಪ್ರಾಣ ಉಳಿಸುವ ಅಥವಾ ಜೀವ ಉಳಿಸುವ ಅಂತೇಳಿ ಹೊರಟೋಗ್ತಾರೆ. ಇತ್ತ ನಿಜವಾದ ಸಂಗತಿ ತಿಳಿದೆ ದೊರೆ ಮಗ ಏನ್ ಮಾಡ್ದ, ಬೇಜಾರಾಗಿ ಗೋಸಾಯಿ ನಿಲ್ಲಿಸೋ ಹಾಕೊಂಡು ದೇಶ ಅಂತ ಹೊರಟೋದ. ನಿಜವಾದ ಸಂಗತಿ ಗೊತ್ತಿಲ್ಲ, ತನ್ನ ತಂಗಿಯಿಂದಲೇ ನನ್ನ ಹೆಂಡತಿ ಒಂದು ದುರ್ಗತಿ ಬಂದಿದೆ ಅಂತೇಳಿ, ನನ್ನ ಹೆಂಡತಿ ನಾನು ಬಿಟ್ಟೋದ್ಲು ಅನ್ನೋ ಬೇಸರದಲ್ಲಿ ಏನ್ ಮಾಡಿದ್ದಪ್ಪ, ಅವನು ಜೀವನದಲ್ಲಿ ಜಿಗುಪ್ಸೆಯನ್ನ ಹೊಂದಿ ಸನ್ಯಾಸಿ ವೇಷವನ್ನ ಧರಿಸಿಕೊಂಡು ಅರಮನೆಯನ್ನ ಬಿಟ್ಟು ಹೊರಟೋಗ್ಬಿಡ್ತಾನೆ. ಇತ್ತ ಮೈಯೆಲ್ಲ ಗಾಯವಾಗಿ ಅರ್ಧಮರ್ಧ ದೇಹವಾಗಿದ್ದಂತಹ ಇವಳು ತನ್ನ ಗಂಡನ ದೊಡ್ಡಕ್ಕನ ಮದುವೆ ಮಾಡಿಕೊಟ್ಟಿದ್ರಲ್ವಾ, ಆ ಊರಿನಲ್ಲಿರುವಂತಹ ಮಂಟಪದ ಬಳಿ ಏನಾಗಿದ್ದಾಳೆ, ಕೂತ್ಕೊಂಡಿದ್ದಾಳೆ. ಅಂದ್ರೆ ಆ ಗಾಡಿಯವರು ಇವಳನ್ನ ಎಲ್ಲಿ ತಂದು ಬಿಟ್ಟಿದ್ದಾರಪ್ಪ, ತನ್ನ ಗಂಡನ ಅಂದ್ರೆ ಆ ಹುಡುಗಿಯ ಗಂಡ ಏನಿದ್ದಾನೆ ಅವರ ದೊಡ್ಡಕ್ಕಳನ್ನ ಮದುವೆ ಮಾಡಿಕೊಟ್ಟಂತ ಊರವರು, ಅದು ಆ ಊರಿನಲ್ಲಿ ಅವಳ ದೊಡ್ಡಕ್ಕ ಇದ್ದಾಳೆ. ಆ ದೊಡ್ಡಕ್ಕ ಇರುವಂತಹ ಊರಿನ ಮಂಟಪದಲ್ಲಿ ಆ ಗಾಡಿಯವರು ಇವಳನ್ನು ಇಳಿಸುತ್ತಿದ್ದಾರೆ. ಆ ಪಟ್ಟಣದ ದಾದಿಯರು ಗೋಡೆಯರು ದಿನವನ್ನಿ ನೀರಿಗೆ ಹೋಗುವಾಗ ಬರುವಾಗ ಇವಳನ್ನ ನೋಡ್ತಾ ಇರ್ತಾರೆ. ಅಂದ್ರೆ ದಿನ ಹೋಗಿ ಆ ಪಟ್ಟಣದಲ್ಲಿರೋ ದಾದಿಯರಾಗಿರ್ಬೋದು ಅಥವಾ ಗೌಡತಿಯರಾಗಿರ್ಬೋದು ನೀರನ್ನ ತರಬೇಕಂದ್ರೆ ಅದೇ ದಾರಿಯಲ್ಲೇ ಹೋಗ್ಬೇಕು. ಅದೇ ದಾರಿಯಲ್ಲೇ ಹೋಗುವಾಗ ಬರುವಾಗ ಪ್ರತಿದಿನ ಇವಳನ್ನ ನೋಡ್ತಾ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಈ ವಿಚಾರ ರಾಣಿಗೆ ಬಂದು ಹೇಳ್ತಾರ, ಅಮ್ಮ ಅವಳನ್ನ ನೋಡಿದ್ರೆ ನಿಮ್ಮ ತಮ್ಮನ ಹೆಂಡತಿ ಕಣ್ಣಾಗ ಕಾಣ್ತಾಳ ಕಣಮ್ಮ, ಅವಳನ್ನ ಇಲ್ಲಿ ಕರೆತಾರಲ್ಲ ಹೇಳ್ತಾರೆ. ಪ್ರತಿದಿನ ಅವಳನ್ನ ನೋಡ್ತಾ ಇರ್ತಾರೆ, ಬರ್ತಾ ಇರ್ತಾರಲ್ವ, ಅವ್ರಿಗೆ ಅನ್ಸುತ್ತೆ ಓ ಇವಳು ನಮ್ಮ ರಾಣಿಯ ತಮ್ಮನ ಹೆಂಡತಿ ತರನೇ ಇದ್ದಾಳೆ, ಅವಳೇ ಇರಬಹುದಾ ಅಂತೇಳಿ. ಅದಕ್ಕೆ ಒಂದು ದಿನ ನಿರ್ಧಾರ ಮಾಡಿ ರಾಣಿ ಹೇಳ್ತಾರ, ಅಮ್ಮ ಅಲ್ಲಿದ್ದಾಳೆ ಒಬ್ಬ ಮಂಟಪದಲ್ಲಿ, ಕೈಯಿಂದ ಕಾಲಿಲ್ಲ, ಆ ಹೆಣ್ಣು ಮಗಳನ್ನ ನೋಡಿದ್ರೆ ನಿಮ್ಮ ತಮ್ಮನ ಹೆಂಡತಿ ಕಣ್ಣಾಗೆ ಕಾಣ್ತಾ ಇದ್ದಾಳೆ, ಅವಳನ್ನ ನಾವು ಅರಮನೆಗೆ ಕರ್ಕೊಂಡ್ ಬರಲ್ಲ ಅಂತೇಳಿ ಹೇಳಿದಾಗ ಅವಳು ರಾಣಿ ಹೇಳ್ತಾಳೆ, ಹೋಗ್ರೆ ಅವಳ ಸೇವೆ ನಾನ್ ಮಾಡ್ಬೇಕಾ, ಖಂಡಿತ ಬೇಡ ಅಂತೇಳಿ ತಾತ್ಸಾರವಾಗಿ ಹೇಳಿದಾಗ ದಾದೆಯರಿಗೂ ಕರೀತಾರೆ, ಬೇಡ ಹಂಗನ್ಬೇಡ ನಾವು ಕರ್ಕೊಂಡ್ ಬರ್ತೀವಿ ಅಂತೇಳಿ ಹೇಳಿದಾಗ ಒಪ್ಕೊಂಡು ಹೇಳ್ತಾಳೆ, ಅವಳ ಸೇವೆಯನ್ನ ನೀವೇ ಮಾಡ್ಬೇಕು, ನಾನಂತೂ ಮಾಡಲ್ಲ ಅಂತೇಳಿ ರಾಣಿ ಹೇಳಿದಾಗ ಆಯ್ತು ಅಮ್ಮ ನಾವು ಅವಳ ಸೇವೆಯನ್ನ ಮಾಡ್ತೀವಿ, ನಾವು ಅವಳನ್ನ ನೋಡ್ಕೊಳ್ತೀವಿ ಅಂತೇಳಿ ಹೋಗ್ಕೊಂಡು ಅವಳನ್ನ ಹೋಗಿ ಕರ್ಕೊಂಡ್ಬಂದು ಏನ್ ಮಾಡಿದ್ರು, ಕರ್ಕೊಂಡ್ಬಂದು ತನ್ನ ಅಂದ್ರೆ ಅರಮನೆಗೆ ಕರ್ಕೊಂಡ್ಬಂದು ಕೂರಿಸ್ತಾರೆ. ಪ್ರತಿದಿನ ನೀರನ್ನ ನೀಡು ಅಂದ್ರೆ ಸ್ನಾನ ಮಾಡಿಸೋದು, ಒಳ್ಳೆ ಬಟ್ಟೆಯನ್ನ ತೊಡಿಸೋದು, ಆ ಗಾಯಗಳಿಗೆ ಉಪಚಾರವನ್ನ ಮಾಡೋದು, ಔಷಧಿಯನ್ನ ಹಚ್ಚೋದು, ಹೀಗೆ ಮಾಡೋದ್ರ ಮೂಲಕ ಅವಳ ದಿನ ಕಳೆದಂತೆ ಅವಳ ದೇಹದಲ್ಲಿದ್ದ ಎಲ್ಲ ಗಾಯಗಳು ಮಾಯ ಆಗಿ ಅವಳನ್ನ ಅರಮನೆಯ ಬಾಗಿಲಲ್ಲಿ ಕೂರಿಸ್ತಾ ಇದ್ದಂತೆ. ಇತ್ತ ದೊರೆ ಮಗ ಏನ್ ಮಾಡ್ದ, ದೇಶ ಎಲ್ಲ ತಿಳ್ಕೊಂಡು ಬಂದಿದ್ದಾನೆ. ತನ್ನ ಅಕ್ಕನ ಪಟ್ಟಣಕ್ಕೆ ಬಂದಿದ್ದಾನೆ. ಎಲ್ಲ ಊರನ್ನ ತಿಳ್ಕೊಂಡು ಬಂದ ಬೇಸರ ಆಯ್ತು. ಕೊನೆಗೆ ಅಕ್ಕನ ಪಟ್ಟಣಕ್ಕೆ
ನೋಡ್ರಿ ಎಲ್ಲಿ ಕೂತಿದ್ದಾನೆ ಅವನು, ಊರ ಹೊರಗಿನ ಬಾಗಿಲಲ್ಲಿ ಕೂತಿದ್ದಾನೆ. ಅವನೊಬ್ಬ ಒಬ್ಬ ಹುಚ್ಚ ಅನ್ಸ್ಕೊಳ್ಬೇಕು. ಗಡ್ಡ ಮೀಸೆ ಕೊಳಕಾಗಿನ ಬಟ್ಟೆಯನ್ನ ಹಾಕೊಂಡಿರುವಂತದ್ದು. ನೀರಿಗೆ ಹೋಗಿ ಬರುತ್ತಿದ್ದ ದಾದಿಯರು ಇವನನ್ನು ನೋಡಿ ಅರಮನೆಗೆ ಬಂದು, ಅಮ್ಮವ್ರೆ ಯಾರೋ ನಿಮ್ಮ ತಮ್ಮನ ಕುಳಿತಂಗ ಕಾಣುತ್ತೆ ಅಂತ ಹೋಗರು. ಮತ್ತೆ ದಾದಿಯರು ನೋಡ್ತಾರೆ ಇವನನ್ನ, ಏನಂತ ಅದೇ ದಾರಿಯಲ್ಲಿ ನೀರು ತರಕ್ಕೆ ಹೋಗ್ಬೇಕು ಬರ್ಬೇಕಲ್ವಾ, ಆ ಕಾರಣಕ್ಕಾಗಿ ನೋಡ್ತಾರೆ. ನೋಡಿ ಅರಮನೆಗೆ ಬಂದು ಮಹಾರಾಣಿಗೆ ಹೇಳ್ತಾರಮ್ಮ, ಮಹಾರಾಣಿಯವರೇ ಆ ಊರ ಹೊರಗೆ ಒಬ್ಬ ಮನುಷ್ಯ ತಿಕ್ಕಲು ಮನುಷ್ಯ ರೀತಿ ಕೂತಿದ್ದಾನೆ, ಅವನನ್ನ ನೋಡಿದ್ರೆ ನಿಮ್ಮ ತಮ್ಮನನ್ನ ನೋಡಿದಾಗೆ ಆಗುತ್ತೆ, ಬನ್ನಿ ನೋಡು ಅಂತೇಳಿ ಹೇಳಿ ಅವಳೆಲ್ಲ ಕರ್ಕೊಂಡು ಹೋಗ್ತಾರೆ. ರಾಣಿ ಹೋಗ್ತಾಳೆ. ಹೋಗಿ ದುರ್ಬೀನು ಹಾಕಿ ನೋಡ್ತಾರೆ, ನೋಡಿ ಕರೆಸ್ಕೊಳ್ತಾರೆ. ರಾಣಿ ಚೆನ್ನಾಗಿ ಅವಳನ್ನ ನೋಡ್ತಾಳೆ, ಅವನನ್ನ ನೋಡ್ತಾಳೆ. ಇವನು ನನ್ನ ತಮ್ಮನೇ ಇರಬೇಕು ಅಂತೇಳಿ ಗೊತ್ತಾಗುತ್ತೆ. ನೋಡಿ ದಿನ ಕೊಬ್ಬರಿಗೆ ಎಣ್ಣೆ ಕಾಸಿ ನೆತ್ತಿಗೆ ಆಗ್ತಾ ಇದ್ರಂತೆ. ದಿನಕ್ಕೂ ಕೂಡ ನೋಡಿ ಅಂಡೆ ನೀರನ್ನ ಕಾಸಿ ಸ್ನಾನ ಮಾಡಿಸ್ತಾ ಇದ್ರಂತೆ. ತನ್ನ ತಮ್ಮನೇ ಹೊರತು ಇವನು ಬೇರೆ ಅಲ್ಲ ಅನ್ನೋದು ಗೊತ್ತಾಯ್ತು. ಚೆನ್ನಾಗಿ ಎಣ್ಣೆ ಕಾಸಿ ಎಣ್ಣೆ ಸ್ನಾನವನ್ನ ಮಾಡಿಸಿ ಒಳ್ಳೆ ಬಟ್ಟೆಯನ್ನ ತೊಡಿಸಿದಾಗ ಅವಳಿಗೆ ಅನಿಸ್ತು, ಖಂಡಿತ ಇವನು ನನ್ನ ತಮ್ಮನೇ ಇರಬೇಕು ಅಂತೇಳಿ ಅಂದ್ಕೊಂಡು ದಿನಕ್ಕೊಂದು ಅಡುಗೆಯನ್ನ, ದಿನಕ್ಕೊಂದು ದಿನಸನ್ನ, ದಿನಕ್ಕೊಂದು ರೀತಿ ರುಚಿಯಾದ, ಯಾಕಂದ್ರೆ ತಮ್ಮ ಅಲ್ವಾ ಅಪರೂಪಕ್ಕೆ ಬಂದಿದ್ದಾನೆ ಅಂತೇಳಿ ದಿನಕ್ಕೊಂದು ರುಚಿಯಾದ ಅಡುಗೆಯನ್ನ ಮಾಡಿಸ್ತಾ ಇದ್ಲು. ಜೊತೆಗೆ ದಿನಕ್ಕೊಂದು ರೀತಿಯ ದಿನಸುಗಳನ್ನ, ಬಟ್ಟೆಯನ್ನ ಹುಡ್ಕೊಡೋಕೆ ಕೊಡ್ತಾ ಇದ್ಲು. ಆದ್ರೆ ಆತ ಏನ್ ಮಾಡಿದ್ರು ಕೂಡ ಒಬ್ಬರತ್ರ ಒಂದೂ ಮಾತಾಡಿಲ್ಲ. ಅಷ್ಟು ಹೊತ್ತಿಗಾಗಿ ಇಬ್ಬರಿಗೂ ಗೊತ್ತಾಗಿದೆ, ಆ ರಾಜ್ಕುಮಾರನಿಗೆ ಗೊತ್ತಾಗಿದೆ ಇವಳು ನನ್ನ ಅಕ್ಕ ಅಂತೇಳಿ, ಅಕ್ಕನಿಗೂ ಗೊತ್ತಾಗಿದೆ ಇವನು ನನ್ನ ತಮ್ಮ ಅಂತೇಳಿ. ಆದ್ರೆ ಆ ಮನುಷ್ಯ ಅಂದ್ರೆ ಅವ್ರ ತಮ್ಮ ಯಾವ ಮಾತನ್ನು ಕೂಡ ಅಕ್ಕನ ಜೊತೆ ಅಲ್ಲ ಯಾರ ಜೊತೆನೂ ಮಾತಾಡಿಲ್ಲ. ನೋಡಿ ನಾನೆಷ್ಟು ಉಪಚಾರ ಮಾಡಿದ್ರು ಕೂಡ ನನ್ನ ತಮ್ಮ ನನ್ನ ಜೊತೆ ಮಾತಾಡ್ತಾನೆ ಇಲ್ವಲ್ಲ, ಏನ್ ಕಾರಣ ಇರಬಹುದು ಅಂತೇಳಿ ಅಕ್ಕ ಯೋಚಿಸ್ತಾಳೆ. ಯೋಚಿಸಿ ಚಲುವೆಯರಾದ ಸುರದ್ರೂಪಿಯಾದಂತಹ ದಾಸಿಯರನ್ನ ಆ ತನ್ನ ತಮ್ಮನ ಸೇವೆಯನ್ನ ಮಾಡೋದಕ್ಕೆ ಕಳಿಸ್ಕೊಡ್ತಾಳೆ. ಆದ್ರೂ ಕೂಡ ಅವನು ಯಾರ ಜೊತೆನೂ ಕೂಡ ಮಾತಾಡಲಿಲ್ಲ. ಮಾರನೇ ದಿನ ರಾತ್ರಿ ಏನ್ ಮಾಡಿದ್ರಪ್ಪ, ದಾದಿಯರೆಲ್ಲ ಸೇರಿಕೊಂಡು ಮನೆಯ ಮುಂದೆ, ಅರಮನೆಯ ಮುಂದೆ ಕೂರಿಸಿದ್ರಲ್ಲ, ಅಂದ್ರೆ ಕೈಕಾಲಿಲ್ಲದ ಕೇವಲ ಮುಂಡ ಇರುವಂತಹ ಆ ಹುಡುಗಿಯನ್ನ ಚೆನ್ನಾಗಿ ಅಲಂಕಾರವನ್ನ ಮಾಡಿ ಶೃಂಗಾರ ಮಾಡಿ ಆ ರಾಣಿಯಿಂದ ಅಪ್ಪಣೆಯನ್ನ ಪಡ್ಕೊಂಡು ಆ ರಾಜಕುಮಾರನ ಅಂದ್ರೆ ರಾಣಿಯ ತಮ್ಮನ ಆ ಮಂಚದ ಮೇಲೆ ಹೋಗಿ ಕೂರಿಸ್ತಾರೆ. ಅವನು ದಾದಿಯರನ್ನ ನೋಡ್ಲೂ ಇಲ್ಲ, ಯಾರ ಜೊತೆನೂ ಮಾತಾಡಿಸ್ಲಿಲ್ಲ. ಆದ್ರೆ ರಾತ್ರಿ ಆಯ್ತು. ರಾತ್ರಿಯ ಆಗಿರುವಂತ ಸಂದರ್ಭದಲ್ಲಿ ಕೈ ಇಲ್ಲ, ತನ್ನ ಮೋಟು ಕೈಯಲ್ಲೇ ಆ ಹುಡುಗಿ ಏನ್ ಮಾಡ್ತಾ ಇದ್ದಾಳಪ್ಪ, ತನ್ನ ಗಂಡನ ಕಾಲನ್ನ ಹೊತ್ತುತ್ತಾ ಇದ್ದಾಳಂತೆ. ನೋಡಿ ಪತಿಭಕ್ತಿ ಅನ್ನೋದು ಎಷ್ಟಿದೆ, ಹೌದಾ? ತನ್ನ ಕೈಯೂ ಇಲ್ಲ ಪಾಪ ಅವಳಿಗೆ ಅಂತ ತನ್ನ ಮೋಟು ಕೈಯಲ್ಲೇ ಗಂಡನ ಕಾಲನ್ನ ಹೊತ್ತುತ್ತಾ ಹ್ಞೂ ಅಂತ ಏನೋ ಹೇಳಬೇಕು ಅಂತೇಳಿ ಪ್ರಯತ್ನ ಪಡ್ತಾಳೆ, ಕೊರಗ್ತಾ ಇದ್ದಾಳೆ. ಆಗ ಎದ್ದು ನೋಡ್ತಾನೆ. ನೋಡಿದ ತಕ್ಷಣ ಅವನಿಗೆ ಗೊತ್ತಾಗತ್ತೆ, ಓ ಇವಳೆ ನನ್ನ ಹೆಂಡತಿ ಅಂತೇಳಿ. ನಿಂತಿದ್ದ ಮಾತು ಅವನಿಗೆ ಮತ್ತೆ ಬರುತ್ತೆ. ಆಗ ಕೇಳ್ತಾನೆ, ಯಾಕೆ ಹಿಂಗಾಯ್ತು ಏನು ಎಲ್ಲವನ್ನ ವಿಚಾರಿಸ್ತಾನೆ. ಆಗ ಹೇಳ್ತಾಳೆ, ನಿಮ್ಮ ತಂಗಿಯಿಂದ ನನಗಿಂತ ಗತಿ ಬಂತು ಅಂತೇಳಿ ಎಲ್ಲ ವಿಷಯವನ್ನ ಅವನಿಗೆ ಹೇಳ್ತಾಳೆ. ಆ ನಂತರ ಇದಕ್ಕೆ ನಾವು ಏನ್ ಮಾಡ್ಬೇಕು, ನೀನ್ ಮೊದ್ಲಂಗೆ ಸರಿ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತೇಳಿ ಕೇಳಿದಾಗ ಹೇಳ್ತಾಳೆ, ಹೆಚ್ಚಿಗೇನು ಮಾಡಬೇಡಿ, ಉಗುರು ತಾಕದ ರೀತಿಯಲ್ಲಿ 2 ಬೆಂದಿಗೆ ನೀರನ್ನು ತಗೊಂಡ್ಬನ್ನಿ ಅಂತೇಳಿ ಹೇಳಿದ್ಲು. ಯಾರಿಗೂ ಗೊತ್ತಾಗದ ರೀತಿ ತಮ್ಮ 2 ಬಿಂದಿಗೆ ಉಗುರು ತಾಕದ ರೀತಿ 2 ತಮ್ಮಿಗೆ ನೀರನ್ನ ತಗೊಂಬಂದ. ಆ ನೀರನ್ನ ಮಂತ್ರಿಸಿ ಕೊಡ್ತಾಳೆ. ಮೊದಲು ಈ ತಮ್ಮಿಗೆ ನೀರನ್ನ ನನ್ನ ಮೇಲೆ ಹೊಯ್ದ್ಬಿಡಿ, ಆಗ ನಾನೇನ್ ಮಾಡ್ತೀನಿ, ಹೂವಿನ ಗಿಡವಾಗಿ ಬದಲಾಗ್ತೀನಿ. ಆಗ ಎಲ್ಲಿ ಎಲೆ ಉದುರಿದೆ, ಎಲ್ಲಿ ತೊಟ್ಟು ಮುರಿದಿದೆ, ಆಯಾಯ ಜಾಗಕ್ಕೆ ಆ ಎಲೆಯನ್ನ ಉದುರಿರುವ ತೊಟ್ಟನ್ನ ಜೋಡಿಸಿ ಅಂತೇಳಿ ಗಂಡನಿಗೆ ಹೇಳ್ದ. ರೆಂಬೆಯನ್ನು ಕಿತ್ತೋಗಿದೆ ಅಥವಾ ಮುರಿದೋಗಿದೆ, ಆ ಜಾಗಕ್ಕೆ ರೆಂಬೆಯನ್ನ ಸಿಕ್ಸಿ ಅಂತೇಳಿ ಜೋಡಿಸಿ ಅಂತೇಳಿ ಹೇಳ್ದ. ಅದೇ ಪ್ರಕಾರ ಹೇಳ್ತಾನೆ. ಹೇಳಿ ಆ ನಂತರ ಮತ್ತೊಂದು ತಮ್ಮಿಗೆ ನೀರನ್ನ ನನ್ನ ಮೇಲೆ ಸುರಿದು ನಾನು ಮತ್ತೆ ಮನುಷ್ಯಳಾಗ್ತಿದೆ ಅಂತೇಳಿ ಹೇಳ್ತಾಳೆ. ಅದೇ ಪ್ರಕಾರ ಗಂಡ ಏನ್ ಮಾಡಿದ್ದಪ್ಪ, ಅವಳ ಮೇಲೆ ನೀರನ್ನ ಸುರಿದಾಗ ಅವನಿಗೆ ಗೊತ್ತಾಗುತ್ತೆ, ಆ ಹೂವಿನ ಗಿಡದಲ್ಲಿ ಎಲೆಗಳು ಬಿದ್ದಿದ್ದಾವೆ, ರೆಂಬೆ ಕೊಂಬೆಗಳು ಮುರ್ಕೊಂಡು ಹೋಗಿದ್ದಾವೆ, ಅವನು ಎಲ್ಲಿ ಮುರಿದೋಗಿದ್ದಾವೆ ರೆಂಬೆ, ಎಲ್ಲಿ ಎಲೆ ಮುರಿದೋಗಿದೆ ಆ ಜಾಗಕ್ಕೆ ಎಲೆಗಳನ್ನ ಕೊಂಬೆಗಳನ್ನ ಜೋಡಿಸಿ ಮತ್ತೆ ಮತ್ತೊಂದು ತಂಬಿಗೆ ನೀರನ್ನ ಆ ಏನು ಹೆಂಡತಿ ಇದ್ದಾಳೆ, ಆ ಹುಡುಗಿದ್ದಾಳೆ, ಹೂವಿನ ಗಿಡ ಆಗ್ತಾಳಲ್ಲ, ಆ ಹುಡುಗಿಯ ಹೂವಿನ ಗಿಡದ ಮೇಲೆ ಸುರಿದಾಗ ಅವಳು ಮತ್ತೆ ಮನುಷ್ಯರಾಗಿ ಬದಲಾದಳು.
ದೇವರನ್ನ ನೆನ್ಕೊಂಡು ಕೂತ್ಕೊತಾಳೆ. ಅದೇ ಪ್ರಕಾರ ಎಲ್ಲವನ್ನ ಮಾಡ್ತಾನೆ ರಾಜ್ಕುಮಾರ. ಎಲ್ಲಿ ಎಲೆಗಳು ರಂಬೆಗಳು ಮುರಿದೋಗಿದ್ದು ಆಯಾ ಜಾಗಕ್ಕೆ ಮತ್ತೆ ಜೋಡಿಸ್ತಾನೆ. ಮತ್ತೆ ಒಂದು ತಂಬಿಗೆ ನೀರನ್ನು ಹಾಕ್ತಾನೆ. ಪುನಃ ಅವಳು ಮನುಷ್ಯಳಾಗಿ ಬದಲಾಗ್ತಾಳೆ. ಪುನಃ ಮನುಷ್ಯಳಾದಳು ಎದ್ದು ತನ್ನ ಗಂಡನ ಕಾಲಿಗೆ ನಮಸ್ಕಾರ ಮಾಡ್ತಾಳೆ. ನಾದಿನಿಯಾದ ರಾಣಿಯನ್ನ ಹೆಬ್ಬಿಸ್ತಾಳೆ. ಅಂದ್ರೆ ಗಂಡನ ಹಕ್ಕ ಅಲ್ವಾ, ಅವಳನ್ನು ಹೆಬ್ಬಿಸಿ ಅವಳ ಕಾಲಿಗೂ ನಮಸ್ಕಾರವನ್ನ ಮಾಡ್ತಾಳೆ. ನಡೆದ ಸಂಗತಿ ಎಲ್ಲವನ್ನ ಕೂಲಂಕುಷವಾಗಿ ಅವಳಿಗೆ ಹೇಳ್ತಾಳೆ. ಆಕೆ ಇಬ್ಬರನ್ನ ಹಪ್ಕೊಳ್ತಾಳೆ, ಮುದ್ದಾಡ್ತಾಳೆ. ಕಡೆಗೆ ಇಬ್ಬರನ್ನೂ ಕೂಡ ಚೆನ್ನಾಗಿ ಉಪಚಾರ ಮಾಡ್ತಾಳೆ. 4 ವಾರ ತನ್ನ ಮನೆಯಲ್ಲೇ ಇಟ್ಕೊಳ್ತಾಳೆ. ಅವರಿಬ್ಬರನ್ನ ತಂದೆಯ ಪಟ್ಟಣಕ್ಕೆ ಕಳಿಸ್ಕೊಡುವಾಗ ಬೇಕಾದಷ್ಟು ಐಸಿರಿಯ ಉಡುಗೊರೆಯನ್ನು ಕೊಟ್ಟು ಕಳಿಸಿದ್ರಂತೆ. ಅರ್ಥ ಆಯ್ತಾ ಮಕ್ಕಳೇ? ಇದು ಒಂದು ಜನಪದ ಕಥೆ ಅಷ್ಟೆ. ಅರ್ಥ ಆಯ್ತಲ್ವಾ? ನೋಡಿ, ಇದಕ್ಕೆ ಸಂಬಂಧಿಸಿದಂತೆ ಕೆಲವು ಪ್ರಶ್ನೆಗಳಿದ್ದಾವೆ. ಉತ್ತರ ಬರೀತೀರಿ ಅಲ್ವಾ? ಬರ್ಕೊಳ್ಳಿ. ಪಾಠ ದ್ರೋಹ ಪಾಠ ದ್ರೋಹ ಪಾಠ. ಪ್ರಶ್ನೆ ಸಂಖ್ಯೆ 2. ದೊರೆಯ ಮಗ ದೇಶಾಂತರ ಹೋಗಲು ಪಟ್ಟಣಕ್ಕೆ ಅಕ್ಕ ತಮ್ಮನಿಗೆ ಏನು ಉಡುಗೊರೆ ನೀಡಿದರು. ನೋಡಿ ಮಕ್ಕಳೇ, ದೊರೆಯ ಮಗ ದೇಶಾಂತರ ಹೋಗಲು ಕಾರಣವೇನು? ದೊರೆಯ ಮಗ ದೇಶಾಂತರ ಹೋಗಲು ಕಾರಣವೇನು? ಎರಡನೇ ಪ್ರಶ್ನೆ. ಅರ್ಧಂಬರ್ಧ ದೇಹವಾಗಿದ್ದವಳು ಹೇಗೆ ರಾಣಿಯ ಅರಮನೆ ಸೇರಿದಳು? ಅರ್ಧಂಬರ್ಧ ದೇಹವಾಗಿದ್ದವಳು ಹೇಗೆ ರಾಣಿಯ ಅರಮನೆ ಸೇರಿದಳು? ಕೊನೆಯ ಪ್ರಶ್ನೆ. ಪಟ್ಟಣಕ್ಕೆ ಹಿಂದಿರುಗುವಾಗ ಅಕ್ಕ ತಮ್ಮನಿಗೆ ಏನು ಉಡುಗೊರೆ ನೀಡಿದಳು? ಪಟ್ಟಣಕ್ಕೆ ಹಿಂದಿರುಗುವಾಗ ಅಕ್ಕ ತಮ್ಮನಿಗೆ ಏನು ಉಡುಗೊರೆ ನೀಡಿದಳು? ಉತ್ತರ ಬರೀತೀರಿಯಲ್ಲ ಮಕ್ಕಳೇ? ಅರ್ಥ ಆಯ್ತಲ್ವಾ? ಧನ್ಯವಾದಗಳು.